ನಮಸ್ಕಾರ ಗುರು, ಎಲ್ಲರಿಗೂ SMS ಚಾನಲ್ಗೆ ಸ್ವಾಗತ. ಇವತ್ತಂತೂ ದೊಡ್ಡ ಬಿಗ್ ನ್ಯೂಸ್ ಅಂತ ಅನ್ಬೋದು. ರಿಲಯನ್ಸ್ದು 49th AGM ಬಂದಿದೆ 2026. ಅದರಲ್ಲಿ ದೊಡ್ಡ ಮೇನ್ ಅಪ್ಡೇಟ್ ಏನಂದರೆ ಜಿಯೋ IPO ಬಗ್ಗೆ. ಜೊತೆಗೆ ರಿಲಯನ್ಸ್ದು ಬೇರೆ ಬೇರೆ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಗ್ಗೆ ಇದೆ, ಸ್ಯಾಟಿಲೈಟ್ ಕನೆಕ್ಟಿವಿಟಿ ಬಗ್ಗೆ ಇದೆ, ಗ್ರೀನ್ ಎನರ್ಜಿ ಬಗ್ಗೆ ಇದೆ, ರಿಟೇಲ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಇದೆ. ಅದು ಏನಂತ ಫ್ಯೂಚರ್ ಗ್ರೋತಲ್ಲಿ ಏನೇನು ರೋಡ್ ಮ್ಯಾಪ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇ ಪಾಯಿಂಟ್ ಏನಂದರೆ ರಿಲಯನ್ಸ್ ಪ್ಲ್ಯಾನ್ ಆಗ್ತಿದೆ 1,00,000 ಕೋಟಿ ಅವರ ಟಾರ್ಗೆಟ್ ಅಚೀವ್ ಮಾಡಬೇಕು FMCG 2030 ಅಷ್ಟರಲ್ಲಿ. ಜೊತೆಗೆ ಇದ್ರ ಜೊತೆ ಅದು ಇಂಡಿಯಾಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕನ್ಸ್ಯೂಮರ್ ಗೂಡ್ಸ್ ಕಂಪನಿ ಆಗುತ್ತೆ. AGO ಬಗ್ಗೆ ಮಾತಾಡಂಗಿದ್ರೆ AGO ಇಂಡಿಯಾಸ್ ಲೀಡಿಂಗ್ ಆನ್ಲೈನ್ ಫ್ಯಾಷನ್ ಪ್ಲ್ಯಾಟ್ಫಾರ್ಮ್ ಆಗ್ತಿದೆ. ಜೊತೆಗೆ ರಿಲಯನ್ಸು ಫೋಕಸ್ ಏನು ಮಾಡ್ತಿದೆ ಅಂದರೆ ಬ್ರ್ಯಾಂಡ್ ಲೇಬಲ್ಸ್ ಬಗ್ಗೆ, ಬ್ರ್ಯಾಂಡ್ ಪ್ರೈವೇಟ್ ಲೇಬಲ್ಸ್ ಮತ್ತು ಆನ್ಲೈನ್ ಶಾಪಿಂಗ್ನ ಜಾಸ್ತಿ ಮೇಲೆ ಫೋಕಸ್ ಮಾಡ್ತಿದೆ. ಜೊತೆಗೆ ಇವ್ರದ್ದು ಕ್ವಿಕ್ ಕಾಮರ್ಸ್ ಬಗ್ಗೆ ಮಾತಾಡಂಗಿದ್ರೆ 3,100+ ಸ್ಟೋರ್ಸ್ ಇದೆ. ಜೊತೆಗೆ 1,200+ ಸಿಟೀಸಲ್ಲಿದೆ. ಜೊತೆಗೆ ಇದೆಲ್ಲ ಅವ್ರದ್ದು ಜಿಯೋ ಮಾರ್ಟ್ ಇದೆಯಲ್ಲ ಈಗ ರಿಲಯನ್ಸ್ದು, ಅವರೆಲ್ಲ ಬ್ಲಿಂಕಿಟ್ಟು ಝೆಪ್ಟೋ ಜೊತೆ ಕಾಂಪೀಟ್ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ ಇದೆಲ್ಲ. ಜೊತೆಗೆ ರಿಟೇಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಬಂದರೆ ಟೋಟಲಾಗಿ ಇವ್ರ ಹತ್ರ 20,000+ ಸ್ಟೋರ್ಸ್ ಇದೆ. ಎಲ್ಲ ಅವ್ರ ಹತ್ರ ಇರೋದೆಲ್ಲ ಸ್ಟೋರ್ಸ್ ಎಲ್ಲ ಸೇರಿಸಿ. ಜೊತೆಗೆ 358 ಮಿಲಿಯನ್ ಕಸ್ಟಮರ್ಸ್ 358 ಮಿಲಿಯನ್ ಕಸ್ಟಮರ್ಸ್ ಅಂದರೆ ಹತ್ರ 35 ಕೋಟಿ ಕಸ್ಟಮರ್ಸು ಇವ್ರ ಹತ್ರ ಇರೋದು. ಆಮೇಲೆ 77.6 ಮಿಲಿಯನ್ ಸ್ಕ್ವೇರ್ ಫೀಟ್ ಇದೆ ಇವ್ರ ಹತ್ರ. ಜಾಗನೇ ಬೇಜಾನಿದೆ. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಫ್ಯೂಚರ್ ಬಿಸ್ನೆಸ್ಸು ರಿಲಯನ್ಸ್ನ ಇನ್ನೂ ಒಂದು ಲೆವೆಲ್ಗೆ ತೊಗೊಂಡೋಗೋವಂಥ ಕಂಪ್ನಿ ಮೇಲೆ ಫೋಕಸ್ ಮಾಡ್ತಿದೆ. ಏನಂದರೆ ಆ ಟಾಪಿಕ್ಕು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ರಿಲಯನ್ಸ್ ಬಂದುಬಿಟ್ಟು 120 ಮೆಗಾವಾಟ್ಸ್ ಕೆಪಾಸಿಟಿ ಇರೋದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು ಅಂತ ಇದ್ದಾರೆ. ಫೋಕಸ್ ಮಾಡೋಕ್ಕೆ. ಮತ್ತು ಈ ನಮ್ಮ ದೇಶದಲ್ಲಿ AI ಬಗ್ಗೆ ಅಷ್ಟೊಂದು ಕಂಪ್ನೀಸ್ ಇಲ್ಲ. ಜೊತೆಗೆ ಏನಂದರೆ ಮಾರ್ಕೆಟಲ್ಲಿ ಗ್ಯಾಪ್ ಜಾಸ್ತಿ ಇದೆ. ಅದೇ ಗ್ಯಾಪ್ನ ಇವ್ರು ತೊಗೊಂಡು ಈಗ ನಮ್ಮ ಡಿಪೆಂಡೆನ್ಸಿ ಇದೆಯಲ್ಲ ಆ ಡಿಪೆಂಡೆನ್ಸಿನ ಕಮ್ಮಿ ಮಾಡಬೇಕು ಅಂತ ಇದ್ದಾರೆ. ಜೊತೆಗೆ ಜಾಮ್ನಗರಲ್ಲಿ AI ಹಬ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾರೆ. 168 ಮೆಗಾವಾಟ್ಸ್ ಡೇಟಾ ಸೆಂಟರ್. ಇಷ್ಟು ಕೆಪಾಸಿಟಿ ಬಂದುಬಿಟ್ಟು ಇಡೀ ನಮ್ಮ ಏನೇನು AI ಇದು ರಿಕ್ವೈರ್ಮೆಂಟ್ ಇರುತ್ತೋ ಇಂಡಿಯಾದಲ್ಲಿ ತುಂಬ ಕವರ್ ಆಗುತ್ತೆ. ಇದು 75,000 GPUs ಕ್ರಿಯೇಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಅಂದರೆ GPU ಅಂತ ಅಂದರೆ ಗ್ರಾಫಿಕ್ ಕಾರ್ಡ್ಸ್ ಆ ಥರ ಇರುತ್ತಲ್ಲ. ನೀವು ಲ್ಯಾಪ್ಟಾಪ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಏನೇ ಆಗಿರ್ಬೋದು, ಗ್ರಾಫಿಕ್ ಕಾರ್ಡ್ ಬರುತ್ತೆ. ಆ ಗ್ರಾಫಿಕ್ ಕಾರ್ಡ್ ಕ್ರಿಯೇಟ್ ಮಾಡ್ಬೋದು 75,000. ಜೊತೆಗೆ 75,000 ಈಗ. ಜೊತೆಗೆ ಅವ್ರ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ ಎಷ್ಟು ಮಾಡಬೇಕು ಅಂತ ಇದ್ದಾರೆ ಅಂದರೆ 2,00,000 GPU. ಹಂಗಂದರೆ 75,000 ಇದೆಯಲ್ಲ, 75,000ಕ್ಕಿಂತನೂ ಜಾಸ್ತಿ, ಆಲ್ಮೋಸ್ಟ್ 2.5 ಟೈಮ್ಸ್ ಇಂಪ್ರೂವ್ ಮಾಡಬೇಕು ಅಂತ ಇದ್ದಾರೆ. ಜೊತೆಗೆ ಇದೇ AI ಯಾವುದೇ ಯೂಸ್ ಮಾಡ್ತಾಯಿದ್ದಾರೆ ಇವರು. ಜೊತೆಗೆ ಇವರು ಯಾವ ಬೇರೆ ಕಂಪ್ನೀಸಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಅಂತ ಬಂದರೆ ಜಿಯೋ ಟೆಲಿಫ್ರೇಮು ಮತ್ತು ಜಿಯೋ ಕಾಲ್ ಏಜೆಂಟು. ಅಂದರೆ ಇವರು ನೀವು ಕಾಲ್ ಆಗ್ತಿರಲ್ಲ, ಏನಂತ ಅಂತಾರೆ, ಯಾವ್ದಾದ್ರು ಕಸ್ಟಮರಿಗೆ ಕಾಲ್ ಹಾಕಿದ್ರೆ ಎಲ್ಲ AI ಏಜೆಂಟ್ ಇದು ಮಾಡ್ತಾಯಿದ್ದಾರೆ. ಇವರು ಆಲ್ಮೋಸ್ಟ್ 20+ ಲ್ಯಾಂಗ್ವೇಜಸಲ್ಲಿ ಆ AIನ ಟ್ರೈನ್ ಮಾಡ್ತಾಯಿದ್ದಾರೆ. ಈಗ ನೀವು ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಉರ್ದು ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರೈನ್ ಮಾಡ್ತಾಯಿದ್ದಾರೆ ಈ ಕಸ್ಟಮರ್ ಕೇರಿಗೆ. ಇದು ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇದನ್ನೇ ಫ್ಯೂಚರ್ ಇರುತ್ತೆ. ಅದನ್ನು ಇವರು ಈಗಲೇ ಎಕ್ಸ್ಪ್ಯಾನ್ಷನ್ ಮಾಡ್ತಾಯಿದ್ದಾರೆ.
ಜೊತೆಗೆ ಮೂರನೇ ಪಾಯಿಂಟ್ ಏನಂದರೆ ನ್ಯೂ ಎನರ್ಜಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ನ್ಯೂ ಎನರ್ಜಿ ಅಂತೂ ಎಲ್ಲರಿಗೂ ಬೇಕಾಗುತ್ತೆ. ಕರೆಂಟ್ ಬೇಕು, ಕ್ರೂಡ್ ಆಯಿಲ್ ಬೇಕು, ಎಲ್ಲ ಎನರ್ಜಿ ಬೇಕು. ಅದೇ ಎನರ್ಜಿನ ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ಅವರ ಗಿಗಾ ಫ್ಯಾಕ್ಟ್ರಿ ಸ್ಕೇಲಪ್ ಮಾಡಬೇಕು ಅಂತ ಇದ್ದಾರೆ. ಇಷ್ಟಕ್ಕೆ 120 GW ಪರ್ ಇಯರ್ ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ. ಇದು ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸ್ಟೋರೇಜ್ ಸಿಸ್ಟಮ್ ಆಗಿರ್ಬೋದು, ರಿನ್ಯೂವಲ್ ಎನರ್ಜಿ ಪ್ರಾಜೆಕ್ಟ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಗ್ರೀನ್ ಪವರ್ ಟಾರ್ಗೆಟ್ನ ಇವರು 40 ಬಿಲಿಯನ್ ಯೂನಿಟ್ ಆ್ಯನ್ವಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ. ಇವ್ರದ್ದು ಕಚ್ ಫ್ಯಾಕ್ಟ್ರಿ ಇದೆಯಲ್ಲ, ಕಚ್ ಫ್ಯಾಕ್ಟ್ರಿಲಿ 40 ಬಿಲಿಯನ್ ಯೂನಿಟ್ ಆಫ್ ದ ಗ್ರೀನ್ ಎಲೆಕ್ಟ್ರಿಸಿಟಿ ಎವ್ರಿ ಇಯರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ. ಅದೇನೆಂದರೆ ಇಡೀ ಇಂಡಿಯಾದು 3% ಆ್ಯನ್ಯುವಲ್ ಪವರ್ ಡಿಮ್ಯಾಂಡ್. ಅದು 3% ಆಲ್ಮೋಸ್ಟ್ ಕ್ಯಾಪ್ಚರೇ ಆಗಿದೆ. ಅದು ಇಡೀ ಇಂಡಿಯಾದಲ್ಲಿ ಯಾವುದ್ಯಾವುದು ಬೇರೆ ಬೇರೆ ಪವರ್ ಕಂಪ್ನೀಸ್ ಇದೆ ಅದರಲ್ಲಿ 3% ಇವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, 14 ಬಿಲಿಯನ್ ಯೂನಿಟ್ಸ್ ಆ್ಯನ್ವಲಿ. ಜೊತೆಗೆ ಇದು 5.5 ಲಕ್ಷ ಏಕರ್ಸಲ್ಲಿದೆ. ಇದು ಇವ್ರದ್ದು ಏನಂತಾರೆ ಫ್ಯಾಕ್ಟ್ರಿ ಬಂದುಬಿಟ್ಟು. ಜೊತೆಗೆ ಇದು ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡುತ್ತೆ. ಎಷ್ಟು 2 ಲಕ್ಷ ಜಾಬ್ಸ್ ಕ್ರಿಯೇಟ್ ಮಾಡುತ್ತೆ ಇದು. ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ, ರಿನ್ಯೂವಲ್ ಎನರ್ಜಿ ಆಗಲಿ, ಇದೆಲ್ಲರಿಂದ 2 ಲಕ್ಷ ಜಾಬ್ ಒಂದು ಇಂಡಿಯಾಗೆ ಒಂದು ಒಳ್ಳೆ ಬೂಸ್ಟ್ ಅಂತಲೇ ಅನ್ಬೋದು. ಜೊತೆಗೆ ನೀವು ಎಲ್ಲರೂ ಕೇಳ್ತೀರಾ ಹಂಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರೂ ಕಾಯ್ತಿರೋದೇನೆಂದರೆ ಜಿಯೋ IPO ಬಗ್ಗೆ. ಈ ಸರಿ 27 ಕೋಟಿ ಶೇರ್ಸ್ ಫ್ರೆಶ್ ಇಶ್ಯೂ ಆಗ್ತಿದೆ. ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್, ಫ್ರೆಶ್ ಇಶ್ಯೂ ಅಂತ ಇದೆಯಲ್ಲ ಅದು ಇಂಪಾರ್ಟೆಂಟು. ಯಾಕೆ ಅಂದರೆ ಶೇರ್ಸಲ್ಲಿ ಇಷ್ಟ ಆಗ್ಬೇಕಾದ್ರೆ OFS ಇಂದ ಏನಾದರೂ ಆದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಇರ್ತಾರಲ್ಲ ಅವ್ರು ಎಕ್ಸಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾರೆ. ಇದರಲ್ಲೂ ಆಗ್ತಾರೆ ಫ್ರೆಶ್ ಇಶ್ಯೂ ಅಲ್ಲಿ. ಒಂದೇನೆಂದರೆ ಜಾಸ್ತಿ ದುಡ್ಡು ಕಂಪ್ನಿ ಹತ್ರ ಹೋಗುತ್ತೆ. ಅದರಿಂದ ಅವರು ನೆಟ್ವರ್ಕ್ ಎಕ್ಸ್ಪೆನ್ಷನ್ ಮಾಡ್ಬೋದು, ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ಬೋದು, ಏನೇನು ಆ ದುಡ್ಡನ್ನ ಅವ್ರು ಏನೇನು ಬಿಸ್ನೆಸ್ನ ಬೆಳ್ಸೋಕ್ಕೆ ಯೂಸ್ ಮಾಡ್ತಾರೋ ಅಷ್ಟು ಬಿಸ್ನೆಸ್ ಯೂಸ್ ಮಾಡಲಿ. ಜೊತೆಗೆ ರಿಲಯನ್ಸ್ ಬಂದುಬಿಟ್ಟು 52 ಕೋಟಿ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರ ಹತ್ರ. ಈಗ 52 ಕೋಟಿ ಜನ ಅವರ ಜಿಯೋ ಸಿಮ್ ಯೂಸ್ ಮಾಡ್ತಾಯಿದ್ದಾರೆ. ಜೊತೆಗೆ ಅವರ ಜಿಯೋ ಫೈಬರ್ ಗ್ರೋತ್ ಕೂಡ ಎಕ್ಸ್ಪ್ಯಾಂಡ್ ಆಗ್ತಿದೆ. ಇದರಿಂದ ಜಿಯೋ ಡಿಜಿಟಲ್ ಇಕೋಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಜಿಯೋದು ದೊಡ್ಡ ಪ್ಲ್ಯಾನ್ ಏನಂತ ಅಂದರೆ ಅವರು ಪ್ಲ್ಯಾನ್ ಆಗ್ತಾಯಿದ್ದಾರೆ ಸ್ಯಾಟಲೈಟ್ ಲಾಂಚ್ ಮಾಡೋಕ್ಕೆ. ಏನಕ್ಕೋಸ್ಕರ ಅಂದರೆ ಬೆಟರ್ ನೆಟ್ವರ್ಕ್ ಪ್ರೊವೈಡ್ ಮಾಡೋಣ ಅಂತ. ಈ ಥರ ಆದರೆ ರಿಮೋಟ್ ಏರಿಯಾಸಲ್ಲಾದರೂ ಸರಿ, ಕಾಡಲ್ಲಾದರೂ ಸರಿ, ಎಲ್ಲೇ ಇದ್ದರೂ ಸರಿ ನೆಟ್ವರ್ಕ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವು ಇಲ್ಲಿಂದ ಯಾವುದೋ ಬೇರೆ ಏರಿಯಾಗೆ ಹೋಗಿದ್ರೇ ನೆಟ್ವರ್ಕ್ ಸಿಗೋಲ್ಲ. ಆ ಥರ ಈ ಸ್ಯಾಟಲೈಟ್ ಅಂದರೆ ಡೈರೆಕ್ಟು ಸ್ಯಾಟಲೈಟ್ಸಿಂದ ನಮಗೆ ನೆಟ್ವರ್ಕ್ ಪ್ರೊವೈಡ್ ಮಾಡೋ ಥರ. ನಾವು ನೆಟ್ವರ್ಕ್ ಪ್ರಾಬ್ಲಮ್ಸೇ ಇರೋಲ್ಲ. ಲಾಸ್ಟ್ ಪಾಯಿಂಟ್ ಬಗ್ಗೆ ನೋಡೋಣ ಅಂತ ಬಂದರೆ ಅವರ ಫೈನಾನ್ಷಿಯಲ್ ಗೋಲ್ಸ್ ಏನು, ಎಕ್ಸ್ಪೋರ್ಟ್ ಎಷ್ಟು ಮಾಡ್ತಾಯಿದ್ದಾರೆ, ಇಂಪೋರ್ಟ್ ಎಷ್ಟು ಮಾಡ್ತಾಯಿದ್ದಾರೆ ಅದೆಲ್ಲ ನೋಡೋ ಅಂತ ಬಂದರೆ ಈ ಸರಿ ರೆವೆನ್ಯೂ ಬಂದುಬಿಟ್ಟು 11.76 lakh crore ಆಗಿದೆ. ಜೊತೆಗೆ EBITDA ಅಂದರೆ ಅರ್ನಿಂಗ್ ಬಿಫೋರ್ ಇನ್ಕಮ್ ಟ್ಯಾಕ್ಸ್ ಎಲ್ಲ ಡಿಟೆಕ್ಟ್ ಆಗೋಕ್ಕಿಂತ ಮುಂಚೆ ಎಷ್ಟು 2.08 lakh crores. ಜೊತೆಗೆ ಅವರ ನೆಟ್ ಪ್ರಾಫಿಟ್ ಎಷ್ಟಾಗಿದೆ ಅಂದರೆ 95,756 crores ಆಗಿದೆ, ಎಲ್ಲ ಟ್ಯಾಕ್ಸ್ ಎಲ್ಲ ಕಳೆದು. ಇದು ತೋರಿಸುತ್ತೆ ರಿಲಯನ್ಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಯಾವುದರಲ್ಲಿ ರಿಟೇಲಲ್ಲಿ, ಟೆಲಿಕಾಮಲ್ಲಿ, ಎನರ್ಜಿ, ಡಿಜಿಟಲ್ ಬಿಸ್ನೆಸ್
ಅದೇನೇನು ಬಿಸ್ನೆಸ್ ಇದೆಯೋ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. 95,000 ಕೋಟಿ ಅಂದರೆ ಕಮ್ಮಿ ಅಲ್ಲ. ಅವರ ಗ್ಲೋಬಲ್ ಎಕ್ಸ್ಪೋರ್ಟ್ ಬಗ್ಗೆ ಬಂದರೆ 125 to 150 ಬಿಲಿಯನ್ ಟಾರ್ಗೆಟ್ ಇಕ್ಕಿದ್ದಾರೆ. ಎಲ್ಲಿ 2032 ವರ್ಷದಲ್ಲಿ. ಇದ್ರಲ್ಲಿ ಗೊತ್ತಾಗುತ್ತೆ ರಿಲಯನ್ಸ್ ಏನೇನು ಪ್ಲ್ಯಾನ್ ಆಗ್ತಿದೆ ಅಂತ. ರಿಲಯನ್ಸ್ ಅಂತೂ ನಿಜವಾಗ್ಲೂ ನನಗೆ ಅನ್ಸಂಗೆ ಅವ್ರು ಒಳ್ಳೊಳ್ಳೆ ಸೆಗ್ಮೆಂಟಲ್ಲಿ ಕಾಲಿಕ್ತಿದ್ದಾರೆ. ಅದರಿಂದ ಅದರಲ್ಲಿ ಅವ್ರು ಏನೇನು ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ತಾರೋ ಇಂಡಿಯಾದಲ್ಲಿ ಅದನ್ನು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿ ಅವರ ರೆವೆನ್ಯೂ ಮತ್ತು ಪ್ರಾಫಿಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. ಎಲ್ಲ ಗ್ಲೋಬಲಿ ಅವ್ರ ಬ್ರ್ಯಾಂಡ್ನ ರೀಚ್ ಮಾಡಬೇಕು ಅಂತ ಇದ್ದಾರೆ. ಜೊತೆಗೆ ಅದು ಈ ಸರಿ ₹6 ಶೇರ್ ಇಶ್ಯೂ ಮಾಡಿದ್ದಾರೆ. ಅದೇ ಇದೇ ತಿಂಗಳು ಬಂದಿದೆ ಆಗಲೇ. ₹6 ಶೇರ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ಕೊನೆಗೆ ಕನ್ಕ್ಲೂಷನ್ ಏನಂದರೆ, ಈಗ ರಿಲಯನ್ಸ್ ಮೇನ್ 4 ಬಿಸ್ನೆಸ್ ಅಂದರೆ ಅವರ ಏನಿದೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಬಿಡಿ, ಈಗ ಮೇನ್ ನೆಕ್ಸ್ಟ್ 4 ಬಿಸ್ನೆಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮಾರ್ಕೆಟ್ ಲೀಡರ್ ಜೊತೆಗೆ ಅವ್ರ ಕಂಪ್ನಿ ಎಕ್ಸ್ಪ್ಯಾನ್ಷನ್, ಬ್ರ್ಯಾಂಡ್ ರೆಪ್ಯುಟೇಷನಿಂದ ಹಿಡ್ದು ಎಲ್ಲ ಮ್ಯಾಸಿವ್ಲಿ ಗ್ರೋತ್ ಆಗುತ್ತೆ. ಆ 4 ಪಾಯಿಂಟ್ ಏನಂದರೆ, 4 ಬಿಸ್ನೆಸ್ ಏನಂದರೆ ರಿಟೇಲ್ ಎಕ್ಸ್ಪ್ಯಾನ್ಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ನ್ಯೂ ಎನರ್ಜಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಇಕೋಸಿಸ್ಟಮ್. ಈ 4 ಬಿಸ್ನೆಸ್ಸು ಅವರ ಮುಂದಿನ ಫ್ಯೂಚರ್ ತುಂಬ ಡಿಸೈಡ್ ಮಾಡುತ್ತೆ. ಜೊತೆಗೆ ಈ 4 ಬಿಸ್ನೆಸ್ ಏನಾದ್ರು ಸಕ್ಸಸ್ಫುಲಿಯಾಗಿ ಎಕ್ಸಿಕ್ಯೂಟ್ ಆದರೆ ನಿಜವಾಗ್ಲೂ ಈ 4 ಬಿಸ್ನೆಸ್ ಏನಾದ್ರು ಕರೆಕ್ಟಾಗಿ ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಆದರೆ ರಿಲಯನ್ಸ್ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಸ್ ಗ್ರೂಪ್ ಆಗಿರುತ್ತೆ ಕಂಪ್ನೀಸ್ ಓವರ್ ದ ನೆಕ್ಸ್ಟ್ ಡೆಕೆಡ್. ನೆಕ್ಸ್ಟ್ 10 ವರ್ಷದಲ್ಲಿ ರಿಲಯನ್ಸು ಯಾವ ಲೆವೆಲ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟಲ್ಲೂ ಮಾರ್ಕೆಟ್ ಲೀಡರ್ಸ್ ಆಗಿರ್ತಾರೆ. ಏನಾದ್ರು ಈ 4 ಬಿಸ್ನೆಸ್ ಕರೆಕ್ಟಾಗಿ ಸಕ್ಸಸ್ಫುಲ್ಲಾಗಿ ರನ್ ಮಾಡಿದ್ರು ಅವರು. ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.